ಹಾಯ್ ಆಲ್, ಇದು ಫ್ರೈಡೇ ಈವ್ನಿಂಗ್ ಮಿನಿ ಬ್ಲಾಗ್. ಇವತ್ತು ಶಾಪಿಂದ ಸ್ವಲ್ಪ ಬೇಗನೆ ಹೊರಟೆ. ಮನೇಲಿ ಸ್ವಲ್ಪ ತೆಂಗಿನಕಾಯಿ ಕೂಡ ಖಾಲಿ ಆಗಿತ್ತು. ಅದನ್ನೆಲ್ಲ ತಗೊಂಡು ಮನೆಗೆ ಬಂದು ಪೂಜೆ ಎಲ್ಲ ಮುಗಿಸಿ ಮಾಮೂಲಿಯಾಗಿ ಗ್ರೀನ್ ಟೀ ಕುಡಿದು ಹೀರೆಕಾಯಿ ಸ್ವಲ್ಪ ಫ್ರೆಶ್ ಆಗಿರೋದು ಮನೇಲಿತ್ತು ಅಂತ ಹೇಳಿ ಹೀರೆಕಾಯಿ ಪಪ್ಪು ಮಾಡ್ಕೊಳ್ತಾ ಇದ್ದೀನಿ. ಮೊದಲು ತೊಗರಿಬೇಳೆ ಮೈಸೂರು ಬೇಳೆನ ಒಂದು 10 ನಿಮಿಷ ನೆನೆಸ್ಕೊಂಡು ಕುದಿಯೋ ನೀರಿಗೆ ಹಾಕಿ ಜೊತೆಗೆ ಹೀರೆಕಾಯಿ, ಈರುಳ್ಳಿ, ಟೊಮೊಟೊ, ಉಪ್ಪು, ಅರಶಿನ ಸೇರಿಸಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಪ್ಯಾನ್ಗೆ ಎಣ್ಣೆ, ಉದ್ದಿನ ಬೇಳೆ, ಜೀರಿಗೆ, ಬ್ಯಾಡಗಿ ಮೆಣಸಿನಕಾಯಿ, ಶುಂಠಿ, ತೆಂಗಿನಕಾಯಿ ತುರಿ ಹಾಕಿ ಹುರ್ಕೊಂಡು ರುಬ್ಬಿ ಎತ್ತಿಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಕೂಡ ಸೇರಿಸಿದ್ದೀನಿ. ಇನ್ನು ಬೆಂದಿರೋ ಹೀರೆಕಾಯಿಗೆ ಧನಿಯಾ ಪುಡಿ, ರುಬ್ಬಿರೋ ಮಸಾಲ, ಉಪ್ಪು ಹಾಕೊಂಡು ಕುದಿಸ್ಕೊಂಡ್ಬಿಟ್ರೆ ಹೀರೆಕಾಯಿ ಪಪ್ಪು ರೆಡಿನೇ ಆಗೋಗ್ಬಿಡುತ್ತೆ. ಹಾಗೆ ಹೀರೆಕಾಯಿ ಪಪ್ಪು ಜೊತೆಗೆ ಬೆಂಡೆಕಾಯಿ ಫ್ರೈ ತುಂಬ ಚೆನ್ನಾಗಿ ಹೊಂದ್ಕೊಳುತ್ತೆ. ಹಾಗಾಗಿ ಒಂದು ಕಡಾಯಿಗೆ ಕಡಲೆ ಬೀಜ, ಉದ್ದಿನ ಬೇಳೆ, ಕಡಲೆಬೇಳೆ, ಬ್ಯಾಡಗಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಧನಿಯಾನ ಹುರ್ಕೊಂಡು ಜೊತೆಗೆ ಒಣಕೊಬ್ಬರಿನ ಸೇರಿಸಿ ಉಪ್ಪು ಕೂಡ ಸೇರಿಸಿ ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ಬೆಂಡೆಕಾಯಿನ ಮಧ್ಯಕ್ಕೆ ಸೀಳ್ಕೊಂಡು ಈ ಥರ ಮಸಾಲೆ ಎಲ್ಲ ತುಂಬಿಟ್ಟು ಒಂದು ಕಡಾಯಿಗೆ ಎಣ್ಣೆ, ಸಾಸಿವೆ, ಕರಿಬೇವು, ಬೆಂಡೆಕಾಯಿನ ಹಾಕಿ ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ತುಂಬಾನೇ ರುಚಿಯಾಗಿರುತ್ತೆ.